ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಮಸ್ಕಾರ ಸ್ನೇಹಿತರೆ, ಬಾಳೆ ಹುಳುಗಳ ಬಗ್ಗೆ, ಬಾಳೆ ಕೀಟ ಪೀಡೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಕಳೆದ ವಾರ ಗೆಡ್ಡೆ ಮೂತಿ ಹುಳದ ಬಗ್ಗೆ ತಿಳ್ಕೊಂಡ್ವಿ. ಅದರದೇ ಒಂದು ಸೋದರ ಸಂಬಂಧಿ ದಾಯಾದಿ ಉಸಿ ಕಾಂಡದ ಮೂತಿ ಹುಳ. ಹೆಸರೇ ಹೇಳೋ ಹಾಗೆ ಅದು ಗೆಡ್ಡೆನಲ್ಲಿ ಸಾಮ್ರಾಜ್ಯ ಸ್ಥಾಪಿಸ್ಕೊಂಡು ಬಹಳ ದೀರ್ಘಾಯುವಾಗಿ ಬೆಳೆದ್ರೆ, ಇದೊಂದು ಸ್ವಲ್ಪ ಗಿಡ ಬೆಳೆದ ಮೇಲೆ ಸುಮಾರು 4ರಿಂದ 5 ತಿಂಗಳು ಗಿಡ ಬೆಳೆದ ಮೇಲೆ ನಮ್ಮ ಬಾಳೆ ಗಿಡದ ಹತ್ರ ಬರುವಂಥ ಮೂತಿ ಹುಳ ಉಸಿ ಕಾಂಡ. ಅದು ಭೂಮಿಯ ಒಳಗಿದ್ರೆ, ಇದು ಭೂಮಿಯಿಂದ ಮೇಲ್ಗಡೆ ಸುಮಾರು 2 ಅಡಿ 3 ಅಡಿ ನಂತರ ಇದರ ಹಾವಳಿ ಶುರುವಾಗ್ತದೆ. ಇದು ಉಸಿ ಕಾಂಡದಲ್ಲಿ ಇರುವಂಥ ಎಲೆಯ ತೊಟ್ಟುಗಳು, ಕೆಳಗಡೆ ಇರುವಂಥದ್ದು ಆ ಕಾಂಡ ಆಗಿರೋದೇ ನಮ್ಮ ಎಲೆ ತೊಟ್ಟುಗಳಿಂದ, ಉದ್ದವಾದ ಎಲೆ ತೊಟ್ಟುಗಳು ಮಾಡಿಫೈ ಆಗಿರುವಂಥದ್ದು. ಅವುಗಳ ಹೊದಿಕೆನಲ್ಲಿ, ಎಲೆಯ ಹೊದಿಕೆನಲ್ಲಿ ಈ ಒಂದು ಮೂತಿ ಹುಳ ಮೊಟ್ಟೆಯನ್ನು ಇಡುತ್ತೆ. ಸಾಧಾರಣವಾಗಿ ಆ ಒಂದು ನೀವು ಬಾಳೆ ಎಲೆ ಹೊದಿಕೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಸೀಲ್ ನೋಡಿದ್ರೆ ಒಳಗಡೆ ಸಣ್ಣ 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 ರಂಧ್ರಗಳ ರೀತಿ ಕಾಣಿಸುತ್ತೆ. ರಂಧ್ರಗಳು ಅನ್ನೋದಕ್ಕಿಂತ ಗೂಡುಗಳು, ಏರ್ ಚೇಂಬರ್ಸ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಅದಕ್ಕೆ. ಆ ಒಂದು ಏರ್ ಚೇಂಬರ್ನಲ್ಲಿ ಈ ಒಂದು ಹೆಣ್ಣು ದುಂಬಿ ಹುಳಿ ಮೊಟ್ಟೆಯನ್ನು ಇಡ್ತದೆ. ಒಂದೊಂದು ಇದರಲ್ಲಿ ಸುಮಾರು ಒಂದು ಮೊಟ್ಟೆಯನ್ನು ಇಡ್ತದೆ. ತದನಂತರ ಅದರಲ್ಲೇ ಬೆಳೆದಂಥ ಈ ಮರಿ ಹುಳ ಅದರಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿಕೊಂಡು ಅದರಿಂದ ಕಸವನ್ನೆಲ್ಲ ಆಚೆ ಹಾಕ್ತಾ ಇರುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಪ್ಪು ರಸ ಅಥವಾ ಆರಂಭದಲ್ಲಿ ನಮಗೆ ಬಿಳಿ ಬಣ್ಣದ ಗೋಂದು ಸಣ್ಣದಾಗಿ ಬಹಳ ಜಿನಿಗೆ ನಮ್ಮ ಮುಸ್ರೆಯ ರೀತಿಯಲ್ಲಿ ಬರುವಂಥ ಒಂದು, ಅಥವಾ ಗೊಣ್ಣೆ ರೀತಿ ಬರುವಂಥ ಒಂದು ಬಿಳಿ ಬಣ್ಣದ ಬಣ್ಣ ಇಲ್ಲದೆ ಇರುವಂಥ ಒಂದು ಗೋಂದು ಕಾಣಿಸುತ್ತೆ. ತದನಂತರ ಅದು ಬೆಳೀತಾ ಹೋದಾಗೆ, ಏಕೆಂದರೆ ಅದು ಬಾಳೆನಲ್ಲಿರುವಂಥ ದೇಹದ ರಸ ಅದು ಈಚೆ ಬಂದು ಹೊರಗೆ ವಾತಾವರಣಕ್ಕೆ ಬಂದಾಗ ಆ ರೀತಿ ಗಟ್ಟಿ ಆಗ್ತದೆ. ಆ ಥರದ್ದು ಕಾಣಿಸುತ್ತೆ. ತದನಂತರ ಅದು ಬೆಳೆದ ನಂತರ ಸ್ವಲ್ಪ ಬೆಳೆದ್ರೆ ಅದರಲ್ಲಿ ಆ ರಸ ಬರೋದು ನಿಲ್ಲುತ್ತೆ. ಅದ್ರ ಬದಲು ಅಲ್ಲಿ ಹೊಟ್ಟು ಉದುರುತ್ತದೆ. ಆ ಕಸ ಏನು ಎಕ್ಸ್ಟ್ರಾ ತಿಂದು ಉಳ್ಕೊಂಡಂಥ ಹೊಟ್ಟಿರ್ಬೋದು, ಅಥವಾ ಅದು ಹಾಕಿದಂಥ ಕಸ, ಇವೆರಡೂ ಸೇರಿಕೊಂಡು ನಮಗೆ ಆ ರಂಧ್ರದಿಂದ ಈಚೆಗೆ ಬರ್ತವೆ. ಮತ್ತು ಇವು ಹೆಚ್ಚಾನೆಚ್ಚು ಆ ಹೊದಿಕೆಗಳನ್ನು ತಿನ್ಕೋತಾ ಹೋಗ್ತವೆ. ಆರಂಭದಲ್ಲಿ ಕೇವಲ ಮೊದಲನೇ 1, 2ನೇ ಹೊದಿಕೆಯನ್ನು ತಿಂದರೆ, ಬೆಳೆ 2, 3ನೇ ಸಂತತಿ ನಮ್ಮ ಕೀಟ 2 ಅಥವಾ 3, 4, 5ನೇ ಸಂತತಿಗೆ ಮುಟ್ತು ಅಂತಂದರೆ ಸುಮಾರು ಒಳಗಿನ 4, 10, 5, 6ನೇ ಎಲೆ ಹೊದಿಕೆವರೆಗೂ ಕೂಡ ಹೋಗ್ತವೆ. ಏಕೆಂದರೆ ಒಂದ್ರ ಮೇಲೆ ಒಂದು ಈ ಹೊದಿಕೆಗಳಿರ್ತವೆ, ಅವುಗಳನ್ನು ಇವು ತಡ್ತವೆ. ಮೊದಲನೇ ಏನು ತಲೆಮಾರಿನ ಈ ಉಸಿ ಕಾಂಡದ ಮೂತಿ ಹುಳು ಕೇವಲ ಮೊದಲನೇ ಮತ್ತು 2ನೇ ಹೊದಿಕೆಗಳನ್ನು ತಿಂದು ಬೆಳೆದ್ರೆ, ತದನಂತರದವು ಅವರಿಂದ ಹೊಳಕ್ಕೆ ಹೋಗ್ತವೆ. ಇದರಲ್ಲಿ 2 ಈ ರೀತಿ ಬೆಳವಣಿಗೆ ಯಾಕಾಗುತ್ತೆ ಅಂತಂದರೆ 2 ಕಾರಣಗಳು. ಒಂದು, ಆರಂಭದಲ್ಲಿ ಅವಕ್ಕೆ ಗಾಳಿ ಬೆಳಕು ಹಾಡೋದಕ್ಕೆ ಮೊದಲನೇ ತಲೆಮಾರು ಇದು ಮಾಡಿಕೊಡುತ್ತೆ. ತದನಂತರ ಗಾಳಿ ಬೆಳಕು ಆಡೋದು ಸ್ವಲ್ಪ ಅನುಕೂಲ ಸಿಕ್ಕಾಗೆ ಅದು ಹೊಳಕ್ಕೆ ಹೋಗುತ್ತೆ. ಮತ್ತು ಇದ್ರದ್ದು ಇನ್ನೊಂದು ವೈಶಿಷ್ಟ್ಯತೆ ಅಂದರೆ, ಒಳಗಡೆ ಇರುವಂಥ ದಿಂಡನ್ನು ಯಾವುದೇ ಕಾರಣಕ್ಕೂ ಇವು ತಿನ್ನೋದಿಲ್ಲ, ಕೇವಲ ಎಲೆ ಹೊದಿಕೆಯನ್ನು ತಿನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ಎಲ್ಲಿ ನಾರಿನಂಶ ಹೆಚ್ಚಾಗಿದೆಯೋ ಅಂಥ ತಳಿಗಳಲ್ಲೇ ಇದರ ಹಾವಳಿ ಭಾಳ ಹೆಚ್ಚು. ಇದ್ರದ್ದು ಈ ಒಂದು ಕೀಟದ ಒಂದು ವೈಶಿಷ್ಟ್ಯ ಇದೆ. ಸಾಧಾರಣವಾಗಿ ನಮ್ಮ ನೋಡಲಿಕ್ಕೆ ಇದು ನಮ್ಮ ಗೆಡ್ಡೆ ಮೂತಿ ಹುಳದಷ್ಟು ರೀತಿಯಲ್ಲೇ ಕಾಣಿಸುತ್ತೆ. ಆದರೆ ಅದಕ್ಕಿಂತ ಒಂದು ಭಿನ್ನತೆ ಏನಪ್ಪ ಅಂದರೆ, ಇದರ ಜೀವಿತಾವಧಿ ಭಾಳ ಕಡಿಮೆ. ಇದು ಸುಮಾರು 20-25 ದಿನಗಳಲ್ಲೇ ಇದರ ಸುಮಾರು 5 ಹಂತಗಳ ಮರಿ ಹಂತವನ್ನು ಮುಗಿಸಿ ಪ್ರೌಢಾವಸ್ಥೆಗೆ ತಲುಪ್ತದೆ. ಪ್ರೌಢಾವಸ್ಥೆ ಮತ್ತು ಮರಿಹುಳುವಿನ ಅವಸ್ಥೆ ನಡುವೆ ಕೇವಲ ಸುಮಾರು 1 ವಾರದಷ್ಟು ಕಾಲ, 7ರಿಂದ 10 ದಿನಗಳಷ್ಟು ಕಾಲ ಇದು ಕೋಶಾವಸ್ಥೆಯನ್ನು ಹೊಂದುತ್ತದೆ. ಮತ್ತು ಈ ಕೋಶಾವಸ್ಥೆ ಹೊಂದಬೇಕಾದ್ರೆ ಈ ನಾರಿನಿಂದ ಆದಂಥ ಒಂದು ಗೂಡನ್ನು ಮಾಡ್ಕೋತದೆ. ನಮ್ಮ ಗೆಡ್ಡೆ ಮೂತಿ ಹುಳು ಆ ರೀತಿ ಯಾವುದೇ ವಿಶೇಷವಾದಂಥ ಕೋಶಾವಸ್ಥೆಯನ್ನು ಏನು ಮಾಡ್ಕೊಳ್ಳೋದಿಲ್ಲ, ಗೂಡನ್ನು ಏನು ಮಾಡ್ಕೊಳ್ಳೋದಿಲ್ಲ. ಕೋಶಾವಸ್ಥೆ ಅಲ್ಲೇ ಎಲ್ಲಿ ತಿಂತಾ ಇರುತ್ತೋ ಅಲ್ಲೇ ಮಲಗಿ ನಿದ್ದೆ ಮಾಡಿ ಕೋಶಾವಸ್ಥೆಗೆ ಹೋಗ್ಬಿಡುತ್ತೆ. ಆದರೆ ಈ ಹುಳದ ಒಂದು ವೈಶಿಷ್ಟ್ಯತೆ, ಒಂದು ಗೂಡನ್ನು ಮಾಡ್ಕೋತದೆ. ಆ ನಾರಿನಿಂದ ನೇಯ್ದಂಥ ಒಂದು ಗೂಡನ್ನು ಮಾಡಿಕೊಂಡು ಅದರಲ್ಲಿ ಒಂದು ರಂಧ್ರವನ್ನು ಮಾಡಿಟ್ಟು ತದನಂತರ ಇದು ಕೋಶಾವಸ್ಥೆಗೆ ಹೋಗ್ತದೆ. ಅದರದ್ದು ಒಂದು ವೈಶಿಷ್ಟ್ಯತೆ. ತದನಂತರ ಇದರಿಂದ ಬಂದಂಥ ಒಂದು ಮರಿ ಹುಳ, ಪ್ರೌಢ ಹುಳ, ಕೋಶಾವಸ್ಥೆಯಿಂದ ಹೊರಬಂದ ಏನು ಉಸಿ ಕಾಂಡ ಕೊರಕದ ಮೂತಿ ಹುಳ ಏನು ಮಾಡುತ್ತೆ, ಸುಮಾರು 2 ತಿಂಗಳಿಂದ 6 ತಿಂಗಳು ಬದುಕ್ತದೆ. ಸುಮಾರು 60ರಿಂದ 200 ದಿನಗಳವರೆಗೆ ಬದುಕ್ತದೆ. ಆದರೆ ನಮ್ಮ
ಹುಸಿ ಕಾಂಡ ಕೊರಕ ನಮಗೆ ಸುಮಾರು 2 ವರ್ಷಗಳವರೆಗೆ ಬದುಕುವಂಥ ಸಾಮರ್ಥ್ಯ ಇದೆ, ಆದರೆ ಇದರ ಜೀವಿತಾವಧಿ ತುಂಬ ಕಡಿಮೆ. ಆ ಕಾರಣಕ್ಕೋಸ್ಕರ ಇದರದ್ದು ಒಂದು ಬಹಳ ವೈಶಿಷ್ಟ್ಯತೆ. ಮತ್ತು ಅದು ಭೂಮಿಯಿಂದ ಕೆಳಗಡೆ ಬದುಕ್ತದೆ, ಆದರೆ ಇದು ಭೂಮಿಯಿಂದ ಮೇಲ್ ಬದುಕ್ತದೆ. ಸುಮಾರು ಅದು ವರ್ಷ ಪೂರ್ತಿ ಜೀವಮಾನ ಪರ್ಯಂತ ಅದರಲ್ಲಿ ಬದುಕಿದ್ರೆ ಇದು ಕೇವಲ 4ರಿಂದ 5 ತಿಂಗಳು ದಾಟಿದ ನಂತರದ ಗಿಡಗಳಿಗೆ ಮಾತ್ರ ಇದರ ಹಾವಳಿ ಶುರುವಾಗ್ತದೆ. ಅದಕ್ಕಿಂತ ಎಳೆ ಗಿಡಗಳನ್ನು ಇದು ಯಾವುದೇ ಕಾರಣಕ್ಕೂ ಮುಟ್ಟೋದಿಲ್ಲ. ಇದೇನಿದ್ರು ಆಲ್ಮೋಸ್ಟ್ ಒಂದು ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾವೆ ಗಿಡಗಳು ಅನ್ನುವಂಥ ಒಂದು ಗಿಡಗಳನ್ನು ಮಾತ್ರ ಇವು ಹಾನಿ ಮಾಡ್ತವೆ. ಅದರದ್ದು ಒಂದು ವೈಶಿಷ್ಟ್ಯತೆ. ಮತ್ತು ಇದು ಗಾತ್ರದಲ್ಲಿ ನಮ್ಮ ನೋಡಲಿಕ್ಕೆ ಹುಸಿ ಕಾಂಡದ ಮೂತಿ ಹುಳುವಿನ ರೀತಿ ಕಾಣಿಸಿದ್ರು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಸುಮಾರು 2 ಸೆಂಟಿಮೀಟ್ರ್ ಅಥವಾ 20 ಮಿಲಿಮೀಟ್ರ್ ಗಾತ್ರದವರೆಗೂ ಇದು ಬೆಳೆಯುತ್ತೆ. ಮತ್ತು ಇದರ ಕಡಿಮೆ ಸೈಜು ಅಂತಂದರೆ ಅದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಬರುತ್ತೋ ಅದಕ್ಕೆ ಅಷ್ಟು ಸೈಜು ಇದರಲ್ಲಿ ಅತ್ಯಂತ ಕಡಿಮೆ ಸೈಜ್ ನಾವು ನೋಡಿದ್ರು. ಅಂದರೆ ಸುಮಾರು 1.5 ಸೆಂಟಿಮೀಟರ್ನಿಂದ 2 ಸೆಂಟಿಮೀಟರ್, 15 ಮಿಲಿಮೀಟ್ರಿಂದ 20 ಮಿಲಿಮೀಟ್ರ್. ಬಣ್ಣದಲ್ಲಿ ಹೋಲಿಕೆಯಲ್ಲಿ ಆಲ್ಮೋಸ್ಟ್ ನೋಡಲಿಕ್ಕೆ ಸೇಮ್ ಇರುತ್ತೆ. ಇದು ಸಹ ಅಷ್ಟೇನು ಚಟುವಟಿಕೆಯಿಂದ ಇರುವಂಥದ್ದಲ್ಲ. ಇದು ಸಹ ನಿಶಾಚಾರಿ. ಹಾಗಂತೇಳಿ ಹಗಲೊತ್ತು ಹೋದರೆ ಸಿಗೋದಿಲ್ಲ ಅಂತೇನಿಲ್ಲ, ಯಾಕೆಂದರೆ ಇದು ಮೇಲ್ಗಡೆ ಇರೋದ್ರಿಂದ ಭಾಳ ಸರಳವಾಗಿ ನಮ್ಮ ಕಣ್ಣಿಗೆ ಗೋಚರಿಸ್ತದೆ. ಮತ್ತು ಇದರ ಹಾನಿಗೊಳಗಾದಾಗ ಹೆಚ್ಚಾನೆಚ್ಚು ನಮಗೆ ಮೊದಲು ಕಾಣಿಸೋದೇನಪ್ಪ ಅಂದರೆ ಕಾಂಡಗಳ ಮೇಲೆ, ಹುಸಿ ಕಾಂಡಗಳ ಮೇಲೆ ಸಣ್ಣ 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 ರಂಧ್ರಗಳು ಕಾಣಿಸ್ತವೆ. ನೋಡಲಿಕ್ಕೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಆ ರಂಧ್ರಗಳಿಂದ ಕೆಲವೊಂದಷ್ಟು ಸಂದರ್ಭದಲ್ಲಿ ಒಣ ಹೊಟ್ಟಿರ್ಬೋದು ಅಥವಾ ಹಸಿ ಗೊಣ್ಣೆ ಥರದ ಒಂದು ದ್ರಾವಣ ಇರ್ಬೋದು, ಅಂಟುಕೊಂಡಿರುತ್ತೆ. ಅಲ್ಲೇನು ಸುರಿದು ಈಚೆ ಬರೋದಿಲ್ಲ, ಅಂಟುಕೊಂಡಿರುತ್ತೆ. ಅದು ನಮಗೆ ಗೋಚರಿಸ್ತದೆ. ಇದು ಭಾಳ ಈಸಿಯಾಗಿ ಗುರುತಿಸ್ಬೋದು. ಮತ್ತು ಇದರ ತೀವ್ರತೆ ಹೆಚ್ಚಾದಾಗ, ಅದರಲ್ಲೂ ನಮ್ಮ ಗೊನೆ ಬಂದಂಥ ಸಂದರ್ಭದಲ್ಲಿ ಇದು ಸೊಂಟಕ್ಕೆ ಮುರ್ಕೋತದೆ. ಅಂದರೆ ದೇಹದಿಂದ ಸುಮಾರು 3-4 ಅಡಿ ಎತ್ತರದ ಮೇಲ್ಭಾಗದಿಂದ ಎಲ್ಲಿ ಬೇಕಾದರೂ ಇದು ಎಲ್ಲಿ ತೀವ್ರತೆ ಜಾಸ್ತಿ ಇರುತ್ತೋ ಆ ಭಾಗದಲ್ಲಿ ಇದು ಮುರಿದು ಬೀಳುತ್ತೆ. ನೀವು ಚಿತ್ರದಲ್ಲಿ ಗಮನಿಸುತ್ತಿರೋ ರೀತಿ ಇದು ಕೇವಲ ಕನಿಷ್ಠ 3-4 ಅಡಿ ಮೇಲೆ, ಭೂಮಿಯಿಂದ 3-4 ಅಡಿ ಎತ್ತರದಲ್ಲಿ ಇದು ಮುರಿದು ಬೀಳುತ್ತೆ. ಏಕೆಂದರೆ ಮೇಲ್ಗಡೆ ತೂಕ ತಡ್ಕೊಳ್ಳೋ ತಾಕತ್ತು ಆ ಹುಸಿ ಕಾಂಡಕ್ಕೆ ಇರೋದಿಲ್ಲ. ಇದು ಈ ಒಂದು ಗಿಡದ ಅಥವಾ ಹುಳದ ಹಾನಿಯನ್ನು ಇದು ಮಾಡುವಂಥದ್ದು. ಈ ಕೀಟದ ಹಾವಳಿ ನಮಗೇನಾದ್ರೂ ಕಾಂಡದ ಮೇಲೆ ಕಾಣಿಸಿದ್ರೆ ಇದನ್ನು ಭಾಳ ಸರಳವಾಗಿ ನಿರ್ವಹಣೆ ಮಾಡೋದು ಹೇಗಪ್ಪ ಅಂತಂದರೆ, ಮೊದಲನೇದು ನಾನು ಈಗಾಗಲೇ ಹೇಳಿರೋ ರೀತಿ ಹುಸಿ ಕಾಂಡ ಕೊರಕಕ್ಕೆ ನಾವು ಸೀಳಿದ ಕಂದುಗಳನ್ನು ಬಳಸ್ಕೊಂಡು ಅವುಗಳನ್ನು ಮೆಟ್ರೈಸಿಯಂ ಅಥವಾ ಬಿವೇರಿಯಾ ಅಥವಾ ಎಂಟಮೋಪ್ಯಾಥೋಜೆನಿಕ್ ಕೀಟರೋಗಕಾರಿ ಜಂತು ಹುಳುಗಳ ದ್ರಾವಣದಲ್ಲಿ ಹದ್ದಿ ಬೋರ್ಲಾಗಿಟ್ಟು ಅವುಗಳನ್ನು ಆಕರ್ಷಿಸಿ ಅವುಗಳನ್ನು ಕೊಲ್ಲೋದು ಅಥವಾ ಇದನ್ನು ಕೂಡ ಮಾಡ್ಬೋದಲ್ಲ. ಅದೇ ರೀತಿಯಾದಂಥ ತಂತ್ರಜ್ಞಾನವನ್ನು ಇದಕ್ಕೂ ಬಳಸ್ಬೋದು. ಇವು ಕೂಡ ಅಷ್ಟೇ ಆ ವಾಸನೆಗೆ ಭಾಳ ವಿಶೇಷವಾಗಿ ಆಕರ್ಷಿತವಾಗ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವೇನಾದರೂ ಬಾಳೆ ಕಂದೆಗಳನ್ನು, ಕಟಾವಿನ ಸೀಸನ್ ಶುರುವಾಗಿತ್ತು ಅಂದರೆ ಕಂದೆಗಳನ್ನು ಕಟ್ ಮಾಡಿದಾಗ ಆ ಕಂದೆಗಳನ್ನು ಒಂದೊಂದು ರೀತಿ ದೋಸೆಗಳ ಅಥವಾ ಇಡ್ಲಿಗಳ ರೀತಿ ಕಟ್ ಮಾಡಿ ಅಡ್ಡಡ್ಡವಾಗಿ ಕೂಡ ಕಟ್ ಮಾಡಿ ಅವುಗಳನ್ನು ಸಹ ನಾವು ಬಳಸ್ಕೋಬೋದು. ಅದರಲ್ಲಿ ಏನಪ್ಪ ಅಂದರೆ ಇಲ್ಲಿ 2 ಅಂತ ದೋಸೆಗಳ ರೀತಿಯ ಆಕಾರದ ಕಂದುಗಳನ್ನು ಕಟ್ ಮಾಡಿ ಇಟ್ಟರೆ ಅದು ಭಾಳ ಅನುಕೂಲ. ಏಕೆಂದರೆ ಭಾಳ ಬೇಗ ಒಣಗೋದಿಲ್ಲ. ಒಂದನ್ನೇ ಇಟ್ಟರೆ ಬೇಗ ಒಣಗೋ ಸಾಧ್ಯತೆ ಇದೆ. 2 ದೋಸೆಗಳನ್ನು ಕಟ್ ಮಾಡಿ ಅದನ್ನು ಒಂದ್ರ ಮೇಲೆ ಹೊಂದಿಟ್ಟು ಅವುಗಳನ್ನು ನೀರಿನಲ್ಲಿ ಡಿಪ್ ಮಾಡಿ ನಂತರ ಇಲ್ಲಿ ಸಂಜೆ ಹೊತ್ತಿಡೋದ್ರಿಂದ ಇದನ್ನು ಇದು ಮಾಡ್ಬೋದು. ಇಲ್ಲಿ ರೋಗವನ್ನು ಪಸರಿಸೋದಕ್ಕೆ ಅದನ್ನು ಇದು ಮಾಡ್ಬೋದು. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಈ ಒಂದು ಕಂದುಗಳಿಗೆ ಆಕರ್ಷಿತವಾದ ಈ ದುಂಬಿಗಳನ್ನು ಬೇಕಂದರೆ ನಾವು ಕಲೆಕ್ಟ್ ಮಾಡ್ಕೊಬಿಡ್ಬೋದು. ಒಂದು ನೀರಿನ ಬಕೆಟ್ ತೊಗೊಂಡು ಹೋಗಿ ಇವುಗಳನ್ನು ತೊಗೊಂಡು ಕೈನಲ್ಲಿ ಹೀಗೆ ಸವರ್ಕೊಂಡು ಆ ನೀರಿಗೆ ಹಾಕೊಂಡ್ಬಿಟ್ರೆ ಭಾಳಷ್ಟು ಸಂಖ್ಯೆಯ ಈ ಒಂದು ಮೂತಿ ಹುಳುಗಳನ್ನು ನಾವು ಸಂಗ್ರಹಿಸ್ಕೊಳ್ಳೋಕ್ಕೆ ಸರಳ ಆಗ್ತದೆ. ಅದ್ರ ಜೊತೆಗೆ ಈ ಮೂತಿ ಹುಳುಗಳು ಏನು ನಮಗೆ ವೇಸ್ಟ್ ಆಗೋದಿಲ್ಲ. ನಮ್ಮಲ್ಲಿ ಏನಾದರೂ ಕೋಳಿ ಅಥವಾ ಎರೆಹುಳು ತೊಟ್ಟಿ ಇತ್ತು ಅಂತಂದರೆ ಇವುಗಳನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಅವುಗಳಿಗೆ ಹಾಕ್ಬಿಟ್ರೆ ಭಾಳ ಒಳ್ಳೆಯ ಗೊಬ್ಬರ ಆಗ್ತದೆ ಈ ಕಡೆ, ಅಥವಾ ನಮ್ಮ ಕೋಳಿಗಳಿಗೆ ಅಥವಾ ಮೀನುಗಳಿಗೆ ಮೇವಾಗಿ ಸಹ ಇದನ್ನು ನಾವು ಬಳಸ್ಕೋಬೋದು. ಆದರೆ ಒಂದು ಎಚ್ಚರಿಕೆ ಏನಪ್ಪ ಅಂದರೆ ನಮ್ಮ ಕೀಟನಾಶಕ ಯಾವುದೇ ಕಾರಣಕ್ಕೂ ಇಲ್ಲಿ ಬಳಸಿರಬಾರ್ದು. ಇನ್ನು ಅನಿವಾರ್ಯ ಸಂದರ್ಭಗಳಲ್ಲಿ ಬೇಕಿತ್ತು ಅಂತಂದರೆ ಈ ಒಂದು ಮೂತಿ ಹುಳ ನಿರ್ವಹಣೆಗೆ ಕೀಟನಾಶಕಗಳನ್ನು ನಾವು ಅನಿವಾರ್ಯವಾಗಿ ಬಳಸ್ಕೋಬೇಕಾಗ್ತದೆ. ಈ ಮೂತಿ ಹುಳ ಹೆಚ್ಚಾನೆಚ್ಚು ಕಾಂಡದಲ್ಲೇ
ಹುಸಿ ಕಾಂಡದಲ್ಲೇ ಇರೋದ್ರಿಂದ ಸುಳಿಯಿಂದ ಕೀಟನಾಶಕವನ್ನು ನಾವು ಹಾಕೋದು, ಹರಳುಗಳನ್ನು ಹಾಕೋದು ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಗಿಡ ತುಂಬ ಎತ್ತರ ಇತ್ತು ಅಂತಂದರೆ ದ್ರಾವಣ ರೂಪದಲ್ಲೂ ಕೂಡ ಇದನ್ನು ದ್ರಾವಣವನ್ನು ಕಲಸಿ ಸುಳಿಗೆ ಮೇಲ್ಗಡೆಯಿಂದ ಒಂದಷ್ಟು ನಿಧಾನವಾಗಿ ಇಳಿಯೋ ರೀತಿ ಬಿಡೋದು. ಅದರ ಜೊತೆಗೆ ಈ ಕಾಂಡಗಳ ಮೇಲೂ ಕೂಡ ಈ ಕೀಟನಾಶಕವನ್ನು ಸಿಂಪಡಿಸ್ಬೋದು. ಆದರೆ ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಏನಪ್ಪ ಅಂತಂದರೆ ಭೂಮಿಗೆ ಈ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನು, ಅದರಲ್ಲಿ ನಮ್ಮ ಫಿಪ್ರೋನಿಲ್ ಇರ್ಬೋದು ಅಥವಾ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಇರ್ಬೋದು ಅಥವಾ ನಮ್ಮ ಕ್ಲೋರಾಂಟ್ರಿನಿಪ್ರೋಲ್ ಇರ್ಬೋದು, ಈ ಒಂದು ಹರಳುಗಳನ್ನು ಹಾಕ್ಬೋದು. ಮಣ್ಣಿಗೆ ಸೇರಿಸೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದ್ರ ಜೊತೆಗೆ ಇದಕ್ಕೆ ಆದಂಥ ಒಂದು ವೈಶಿಷ್ಟ್ಯಮಯವಾದಂಥ ಒಂದು ಇಂಜೆಕ್ಟರ್ ಕೂಡ ಬಂದಿದೆ ನಮಗೆ. ನಮ್ಮ 1 ಲೀಟ್ರು ಅಥವಾ 2 ಲೀಟ್ರು ಸ್ಪ್ರೇ ಕ್ಯಾನ್ಗಳಿಗೆ ಮುಂದ್ಗಡೆ ಒಂದು ಸುಮಾರು 1 ರಿಂದ 1.5 ಇಂಚು ಉದ್ದದ ಒಂದು ಸೂಜಿ ಥರದನ್ನು ಅವರು ಇದು ಮಾಡಿದ್ದಾರೆ. ಸದ್ಯಕ್ಕೆ ಇದನ್ನು ಕೊಯಮತ್ತೂರಿನಲ್ಲಿರುವಂಥ ಒಬ್ಬರು ಇಂಡಸ್ಟ್ರಿಯಲಿಸ್ಟು ಇದು ಮಾಡ್ತಾ ಇದ್ದಾರೆ. ಅವರು ಬೇಡಿಕೆ ಮೇಲೆ ನಮಗೆ ಅದನ್ನು ಒದಗಿಸ್ಕೊಡ್ತಾರೆ. ತಾಮ್ರದ ಒಂದು ನೀಡಲನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ನಮ್ಮ ಆ ಸ್ಪ್ರೇಯರ್ನ ಬಾಯಿಗೆ ಹಚ್ಚಿ ಅದನ್ನು 1 ಅಥವಾ 2 ಸ್ಟ್ರೋಕ್ ಅದನ್ನು ಕೊಟ್ಟರೆ ನಾವು ಕಾಂಡಕ್ಕೆ ಭಾಳ ಇದನ್ನು ಇಂಜೆಕ್ಟ್ ಮಾಡ್ಬೋದು. ಆದರೆ ಇದರಲ್ಲಿ ಒಂದು ಎಚ್ಚರಿಕೆಯನ್ನು ತಗೋಬೇಕು, ಇದು ಮಧ್ಯದ ದಿಂಡಿಗೆ ಯಾವುದೇ ಕಾರಣಕ್ಕೂ ನಮ್ಮ ಸೂಜಿ ಚುಚ್ಚಬಾರ್ದು. ಬೈ ಚಾನ್ಸ್ ಏನಾದರೂ ಮಧ್ಯ ದಿಂಡಿಗೆ ಇದು ಚುಚ್ಚಿತು ಅಂದರೆ ನಮ್ಮ ಗಿಡ ಹೋಯ್ತು. ಏಕೆಂದರೆ ಅಲ್ಲಿ ಹುಳದಿಂದ ಹೋಗೋದಿಲ್ಲ, ನಾವೇ ಮಾಡಿದ ಒಂದು ಇದು. ಏಕೆಂದರೆ ಅದರದ ಒಂದು ಸಾಮರ್ಥ್ಯನೇ ಹಾಗೆ, ಅದು ಭಾಳ ಸೂಕ್ಷ್ಮವಾದಂಥದ್ದು. ಆ ಒಂದು ಮಧ್ಯ ದಿಂಡಿಗೆ ನಾವೇನಾದರೂ ಚೂರು ಗಾಯ ಮಾಡಿತು ಅಂತಂದರೆ ನಾವು ಆ ಗಿಡವನ್ನು ಕಳ್ಕೊತೀವಿ. ಆ ಕಾರಣಕ್ಕೋಸ್ಕರ ಆ ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ದಿಂಡಿನ ಗಾತ್ರ ಎಷ್ಟಿದೆ, ಬಾಳೆ ದಿಂಡಿನ ಗಾತ್ರ ಎಷ್ಟಿದೆ ಅದ್ರ ಮೇಲೆ ಇದನ್ನು ಎಷ್ಟು ಆಳವಾಗಿ ಚುಚ್ಚಬೇಕು ಮತ್ತು ಹೆಚ್ಚಾನೆಚ್ಚು ಇದನ್ನು ಈ ರೀತಿ ಒಂದು 45 ಡಿಗ್ರಿ ಹ್ಯಾಂಗಲ್ನಲ್ಲಿ ಇದನ್ನು ಚುಚ್ಚಿ ಬಳಸ್ಕೊಳ್ಬೋದು. ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಅದ್ರ ಜೊತೆಗೆ ಇದು ಭಾಳ ಸರಳವಾಗಿ ಕಾಣಿಸೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಮತ್ತು ನಮ್ಮ ಬೇವಿನ ಹಿಂಡಿ ಮೆಟ್ರೈಸಿಯಮನ್ನು ಮಣ್ಣಿಗೆ ಈಗಾಗಲೇ ನಾವು ನಮ್ಮ ಗೆಡ್ಡೆ ಮೂತಿ ಹುಳುಗೆ ಅಂತ ಸೇರಿಸಿದ್ವಿ. ಅದನ್ನು ಇಲ್ಲಿ ಅಳವಡಿಸ್ಕೊಳ್ಳೋದ್ರಿಂದನೂ ಕೂಡ ಇದರಿಂದ ಲಾಭ ಇದೆ. ಏಕೆ ಅಂತಂದರೆ ಈ ಒಂದು ಕೀಟ ಕೂಡ ಈ ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ ಅಥವಾ ಜಂತು ಹುಳುಗಳಿಗೆ ಭಾಳ ಸರಳವಾಗಿ ಇದು ಮಾಡೋದ್ರಿಂದ, ಹಾನಿಯಾಗೋದ್ರಿಂದ ಇದು ಯಾವಾಗಾದರೂ ಭೂಮಿಗೆ ಹೋದಾಗ ಅದರ ಸಂಪರ್ಕಕ್ಕೆ ಬಂದು ಭಾಳ ಸರಳವಾಗಿ ಇದರ ನಿರ್ವಹಣೆ ನಮಗೆ ಸಾಧ್ಯ ಆಗ್ತದೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇನ್ನು ಈ ಬಾಳೆನಲ್ಲಿ ಬಹಳಷ್ಟು ನೇರವಾಗಿ ದಾಳಿ ಮಾಡದೆ, ಇಂದೂ ಕೂಡ ಬಹಳಷ್ಟು ವರ್ಷಗಳಿಂದ ಬಹಳ ನಮಗೆ ಕಾಡ್ಕೋತಾ ಬಂದಿರುವಂಥ ಒಂದು ಕೀಟ ಅಂದರೆ ಇದು ನಮ್ಮ ಏನು ಬಹಳ ನಿಕೃಷ್ಟವಾದಂಥ ಏನು ಸೀರು ಅಂತ ಏನು ಕರಿತೀರಿ ಅದು. ಇದು ಹೆಚ್ಚಾನೆಚ್ಚು ನಮ್ಮ ಏನು ಅಂಗಾಂಶ ಕೃಷಿ ಬರೋದಕ್ಕೆ ಬಹಳ ಪ್ರೇರೇಪಣೆ ಕೊಟ್ಟಂಥದ್ದರಲ್ಲಿ ಇದು ಒಂದು ಪ್ರಮುಖವಾದಂಥ ಕೀಟ. ನಮ್ಮ ಗೆಡ್ಡೆ ಕಾಂಡ ಕೊರಕ ಅಥವಾ ಗೆಡ್ಡೆ ಮೂತಿ ಹುಳ, ಅದರ ನಂತರ ಸ್ಥಾನದಲ್ಲಿ ಇದು. ಕಾರಣ ಇಷ್ಟು ಅಂದರೆ ಇದು ಒಂದು ವೈರಾಣುವನ್ನು ಹರಡುತ್ತೆ, ಬಾಳೆ ಗಿಡವನ್ನು ಕುಬ್ಜ ಮಾಡಿಬಿಡುತ್ತೆ. ಬಾಳೆ ಗಿಡ ಕುಬ್ಜ ಆಗುತ್ತೆ, ಅದ್ರ ಜೊತೆಗೆ ಈ ಒಂದು ವೈರಸ್ ಹಾನಿಯಾದಂಥ ಗಿಡದಲ್ಲಿ ಯಾವುದೇ ಕೊನೆ ನಮಗೆ ಬರೋದಿಲ್ಲ. ಎಲೆಗಳೇ ಬೆಳೆಯೋದಿಲ್ಲ ಅಂದಮೇಲೆ ಅದರಲ್ಲಿ ಇನ್ನು ಕೊನೆ ಎಲ್ಲಿಂದ ಬರಬೇಕು? ಆ ಕಾರಣಕ್ಕೋಸ್ಕರ ಇದೊಂದು ಪರೋಕ್ಷವಾಗಿ ತೊಂದರೆ ಮಾಡುವಂಥ ಒಂದು ಕೀಟ. ಈ ಒಂದು ವೈರಾಣು ನಮ್ಮ ಈ ಏನುಗಳ ಮುಖಾಂತರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ. ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಗಿಡ ಭಾಳ ಎತ್ತರಕ್ಕೆ ಬೆಳೆದಿದೆ, ಅವಾಗ ಬಂದ ವೈರಸ್ ಬಂದ್ರೂ ಕೂಡ ಅದು ಅಂತರ್ವ್ಯಾಪಿ ಆಗಿರೋದ್ರಿಂದ ಅದರಿಂದ ಬರುವಂಥ ಮರಿ ಕಂದುಗಳು ಏನಿರ್ತವೆ ಆ ಕಂದುಗಳಿಗೆ ಈ ವೈರಾಣು ಹೋಗುತ್ತೆ. ಅಲ್ಲಿಂದ ಬರುವಂಥ ಕಂದುಗಳೆಲ್ಲವೂ ಕೂಡ ಈ ವೈರಾಣು ಜನಿತವಾಗ್ತದೆ. ಅದು ನಮಗೆ ಗೊನೆ ಕೊಡ್ಬೋದು ಬೆಳೆದಿರೋಂಥ ಗಿಡ, ಬಟ್ ಆ ಗಿಡಕ್ಕೆ ಏನಾದರೂ ವೈರಸ್ ಬಂತು ಅಂದರೆ ಅದರ ಮರಿಗಳಿಗೆ ಅದನ್ನು ಹರಡುತ್ತೆ. ಅದನ್ನು ಸಂಪೂರ್ಣವಾಗಿ ಆ ಒಂದು ಗೆಡ್ಡೆ ನಮಗೆ ನಷ್ಟ ಆಗ್ತದೆ. ಈ ಕಾರಣಕ್ಕೋಸ್ಕರ ಈ ಒಂದು ಕೀಟ ಭಾಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿದೆ. ಭಾಳ ಹಿಂದಿನ ಒಂದು 25-30 ವರ್ಷಗಳ ಹಿಂದಿನ ಹಾವಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಇದರ ಹಾವಳಿ ಅತ್ಯಂತ ಕಡಿಮೆ ಇದೆ. ಆದ್ರೂ ಇನ್ನೂ ನಮ್ಮ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ, ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಇದರ ಹಾವಳಿ ಇನ್ನೂ ಭಾಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಅಡಿಕೆಯನ್ನು ಬೆಳೆಯುವಂಥವರು ಈ ಬಾಳೆಯನ್ನು ಕೇವಲ ನೆರಳಿಗೋಸ್ಕರ ಒಂದು ಹಾಕ್ಕೊಂಡಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಬಾಳೆಗೆ ಅವರು ವಿಶೇಷವಾದ ಕಾಳಜಿ ಇರೋದಿಲ್ಲ. ಅಂಥ ತೋಟಗಳಲ್ಲಿ ಕೂಡ ಇದರ ಹಾವಳಿ ನಾನು ಇತ್ತೀಚೆಗೆ ಹೆಚ್ಚಾಗಿರೋದನ್ನು ಗಮನಿಸ್ತಾ ಇದ್ದೀನಿ. ಏಕೆಂದರೆ ಅವರು ಬಾಳೆಯನ್ನು ಯಾವುದೇ ವಿಶೇಷವಾಗಿ ಅಥವಾ ಒಂದು ಕೃಷಿಯಾಗಿ ಬಳಸ್ತಾ ಇರೋದಿಲ್ಲ. ಅಲ್ಲಿ ಕೇವಲ ಒಂದು ಅವರಿಗೆ ನೆರಳಿನ ಆಸರೆ ಬೇಕು. ಅಂಥ ತೋಟಗಳಲ್ಲಿ ಅವರಿಗೆ ಈ ಥರ ಆಗಿದ್ರೂ ಅವ್ರು ಕಾಳಜಿ ಮಾಡೋದಿಲ್ಲ. ಬಟ್ ದುರಾದೃಷ್ಟ ಅಲ್ಲಿ ಅವರು ಈ ವೈರಸ್ಸು ಮತ್ತು ಏನು ಎರಡನ್ನು ತಯಾರಿಸಿ ಪರಿಸರಕ್ಕೆ ಬಿಟ್ಟು ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಇದನ್ನು ಶಿಫಾರಸು ಮಾಡ್ತೀನಿ. ಬಟ್ ಈ ಒಂದು ಕೀಟದ ನಿರ್ವಹಣೆ ನಮಗೆ ಅನಿವಾರ್ಯ. ಕೆಲವೊಂದಷ್ಟು ಅಬ್ಸರ್ವೇಷನ್ ಈ ಶತಮಾನದ ಆರಂಭದಲ್ಲಿ ಆದಂಥ ಕೆಲವೊಂದಷ್ಟು ವಿಶಿಷ್ಟವಾದ ಅಬ್ಸರ್ವೇಷನ್ಸ್ ಏನಿದಾವೆ ಅಂದರೆ, ಈ ಒಂದು ವೈರಸ್ ಎಲ್ಲಿ ಬೆಳೆ ವೈವಿಧ್ಯತೆ ಹೆಚ್ಚಿದೆಯೋ ಅಂಥ ಒಂದು ತೋಟಗಳಲ್ಲಿ ಇದರ ಹಾವಳಿ ತುಂಬ ಕಡಿಮೆ ಏನಿರುತ್ತೆ. ಆದರೆ ಹಾವಳಿ ವೈರಸ್ನ ಹಾವಳಿ ಕಡಿಮೆ ಇದೆ ಅಂತೇಳಿ. ಇದಕ್ಕೆ ಕಾರಣ ಇಷ್ಟೇ, ಈ ಒಂದು ವೈರಸ್ಸು ಏನಿನಲ್ಲಿ ಅಂತರ್ವ್ಯಾಪಿ ಅಲ್ಲ. ಇದು ಗಿಡದಲ್ಲಿ, ಬಾಳೆ ಗಿಡದಲ್ಲಿ ಅಂತರ್ವ್ಯಾಪಿ, ಆದರೆ ಏನಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದರ ಬಾಯಿನಲ್ಲಿ ಒಂದ್ಸಲ ಮತ್ತು ಅಂದರೆ ಮುಗಿದೋಯ್ತು. ಆ ಕಾರಣಕ್ಕೋಸ್ಕರ ಇದರದ್ದು ಕೀಟದ ಏನಿನ ದೇಹದೊಳಗೆ ಇದು ಮಲ್ಟಿಪ್ಲೈ ಆಗೋದಿಲ್ಲ. ಅಲ್ಲಿ ಅದು ಇರುತ್ತೆ, ಕ್ಷಣ ಮಾತ್ರದಲ್ಲಿ ಇನ್ನೊಂದು ಗಿಡಕ್ಕೆ ಅದು ಹೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಇದು ಒಂದು ಶಿಫಾರಸ್ಸಿದೆ. ಆದರೆ ಭಾಳಷ್ಟು ಜನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಳಸ್ತಾ ಇಲ್ಲ. ಯಾರಿಗೆ ಇದರ ಹಾವಳಿ ಇದೆಯಾ ಅವರು ದಯವಿಟ್ಟು ನಿಮ್ಮ ತೋಟಗಳಲ್ಲಿ ಏನು ಮಾಡಿ, ಎಷ್ಟು ಸಾಧ್ಯವೋ ಅಷ್ಟೇ ಬಾಳೆ ಅಲ್ಲದೆ ಇನ್ನು ಎಲ್ಲ ಬೆಳೆಗಳನ್ನು ಬೆಳೀರಿ. ಬರೀ ಬಾಳೆ ಒಂದೇ ಬೆಳೆಯೋದು ಬೇಡ. ಬಾಳೆ ನಡುವೆ ನಿಮಗೆ ಬೇರೆ ಇನ್ನೇನು ಬೆಳೆ ಬೆಳೀಲಿಕ್ಕೆ ಅವಕಾಶ ಇದೆಯೋ ಅದನ್ನೆಲ್ಲ ಬೆಳೀತಾ ಹೋಗಿ. ಇದನ್ನು ಬೆಳೆದಾಗ ಏನಾಗುತ್ತೆ, ಇದರಲ್ಲಿರುವಂಥ ಈ ವೈರಸ್ಸು ಆ ಗಿಡಗಳಿಗೆ ಹೋಗ್ಬಿಡುತ್ತೆ. ಆ ಗಿಡಗಳಲ್ಲಿ ಇದು ಅಭಿವೃದ್ಧಿ ಆಗೋದಿಲ್ಲ, ಅಲ್ಲೂ ಸತ್ತು ಹೋಗ್ತದೆ. ಅದ್ರ ಜೊತೆಗೆ ಇದು ಒಂದು ಸಲ ಏನಿನ ಬಾಯಿಂದ ಆಚೆ ಹೋಯಿತು ಅಂದರೆ ಅಲ್ಲಿಂದ ಅದು ಖಾಲಿ ಆಗ್ತದೆ. ಹಾಗಾಗಿ ಇದರ ಹರಡುವಿಕೆ ಕಡಿಮೆ ಆಗ್ತದೆ. ಇದನ್ನು ಪ್ರಯತ್ನ ಮಾಡಬೇಕು. ದುರದೃಷ್ಟವಶಾತ್ ಇನ್ನೂ ಯಾವುದೇ ಒಂದು ಸಂಶೋಧನಾ ಸಂಸ್ಥೆಗಳು ಅಥವಾ ನಮ್ಮ ವೈಜ್ಞಾನಿಕ ಸಂಸ್ಥೆಗಳು ಇನ್ನೂ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಗಣನೆಗೆ ತಗೊಂಡಿಲ್ಲ. ಬಟ್ ಇದು ಒಂದು ಒಳ್ಳೆಯ ಅಧ್ಯಯನ ಆಗಿದೆ ಹಿಂದೆ. ಇದನ್ನು ಮಾಡೋದಕ್ಕೆ ನಾನು ನಿಮ್ಗಳಿಗೆ ಅವಕಾಶವನ್ನು ಕೊಡ್ತೀನಿ. ಏಕೆ ಅಂತಂದರೆ ಆ ಅನುಕೂಲ ಎಲ್ರಿಗೂ ಎಲ್ಲ ವೈಜ್ಞಾನಿಕ ಸಂಸ್ಥೆಗಳಲ್ಲಿ ಇವತ್ತು ಇಲ್ಲ. ರೈತರುಗಳೇ ಇವತ್ತು ನಮಗಿಂತನೂ ಭಾಳಷ್ಟು
ಪ್ರಬುದ್ಧರಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಥರದ್ದು ಒಂದು ಬೆಳೆ ವೈವಿಧ್ಯತೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಎಲ್ಲಿ ನಿಮ್ಮ ಬಾಳೆನಲ್ಲಿ ಈ ಒಂದು ಏನಿನ ಮತ್ತು ರೋಗದ ಕುಬ್ಜ ಬಾಳೆಯ ಹಾವಳಿ ಇದೆಯೋ ಅವರು ದಯವಿಟ್ಟು ಈ ಥರದ ಒಂದು ಪ್ರಯತ್ನವನ್ನು ಮಾಡಿ ತಮಗೆ ಇದರಲ್ಲಿ ಪ್ರತಿಫಲ ಸಿಕ್ತು ಅಂದರೆ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಅದನ್ನು ಖಚಿತ ಮಾಡ್ಕೊಳ್ಳೋದಕ್ಕೆ ನಮಗೆಲ್ರಿಗೂ ಅನುಕೂಲ ಆಗುತ್ತೆ. ಅನಿವಾರ್ಯ ಅಂದಾಗ ಇದು ದೊಡ್ಡ ಪ್ರಮಾಣದಲ್ಲಿ ಕಾಣಿದಾಗ ಅದು ಎಸ್ಪೆಷಲಿ ಯಾವಾಗ ಮೋಡ ಕವಿದ ವಾತಾವರಣ ಇರ್ತದೆ ಅಥವಾ ನಿಮ್ಮ ತೋಟದಲ್ಲಿ ಭಾಳಷ್ಟು ನೆರಳಿರ್ತದೆ ಅಥವಾ ನಮ್ಮ ಚಳಿಗಾಲದಲ್ಲಿ ಬೈ ಡಿಫಾಲ್ಟ್ ಈ ಒಂದು ಕೀಟ ಸಾಧಾರಣವಾಗಿ ಇದ್ದೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಕೀಟ ಕಾಣಿಸಿದ್ರೆ ಎಲೆಗಳ ಸುಳಿಗಳಲ್ಲಿ ಅಥವಾ ಇನ್ನು ತೆರೆದೇ ಇರುವಂಥ ಎಲೆಗಳಲ್ಲಿ ಇದು ಮೊದಲು ಕಾಣಿಸ್ಕೋತದೆ. ತದನಂತರ ನಿಧಾನವಾಗಿ ಹರಡ್ಕೋತದೆ. ಸಾಧಾರಣವಾಗಿ ಕಪ್ಪು ಬಣ್ಣದ ಒಂದು ಮರಿಹುಳ ಇದು. ಮತ್ತು ಫಳ ಹೊಳಿತಾ ಇರ್ತದೆ. ಬೇರೆ ಒಂದು ಏನುಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳಿಗಿಂತ ಇದು ಹೆಚ್ಚು. ಬಾಳೆ ಗಿಡನೂ ಹೊಳೆಯುತ್ತೆ, ಅದಕ್ಕೆ ತಕ್ಕ ಹಾಗೆ ಮೇ ಬಿ ಅದರಿಂದ ಬಂದಂಥ ಇದು ಬಾಳೆ ತಿನ್ನೋದ್ರಿಂದ ಇದರಲ್ಲೂ ಇದು ಕೂಡ ಸ್ವಲ್ಪ ಹೆಚ್ಚಾಗಿ ಹೊಳಿತಾ ಇರ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ಕಂಡು ಕೂಡಲೇ ಯಾವುದಾದ್ರೂ ಒಂದು ಆ ಕಾಲಮಾನಕ್ಕೆ ತಕ್ಕಂಗೆ ನೀವು ರಾಸಾಯನಿಕಗಳನ್ನು ಬಳಸ್ಬೋದು. ರಾಸಾಯನಿಕ ನಾನು ಬಳಸೋದಿಲ್ಲ ಅಂತಂದರೆ ಅದಕ್ಕೆ ಭಾಳ ಆಪ್ಷನ್ಸ್ ಅಂದರೆ ಈಸಿಯಾಗಿ ನಿಮ್ಮ ಫಿಶ್ ಅಮೈನೋ ಇದೆ ಅಥವಾ ನಮ್ಮ ಅಜರ್ಡಕ್ಟಿನ್ ಇದೆ, ಇವುಗಳನ್ನು ಕೂಡ ಬಳಸ್ಬೋದು. ಇಲ್ಲ ನಾನು ಜೈವಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತಂದರೆ ನಮ್ಮ ಮೆಟ್ರೈಸಿಯಮ್ ಅಥವಾ ಲೆಕ್ಯಾನಿಸೀಲಿಯಮ್ ಇದೆ, ಇವುಗಳನ್ನು ಭಾಳ ಸಮೃದ್ಧಿಯಾಗಿ ಬಳಸ್ಬೋದು. ಮತ್ತು ಬೈ ಡಿಫಾಲ್ಟ್ ಬಾಳೆ ಸಾಧಾರಣವಾಗಿ ಆರ್ದ್ರತೆ ಹೆಚ್ಚಿರುವಂಥ ಬೆಳೆ, ತೋಟ ತಂಪಿರುತ್ತೆ, ಅಲ್ಲಿ ಕೂಡ ಇವೆರಡು ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತವೆ. ಆ ಕಾರಣಕ್ಕೋಸ್ಕರ ಆ ಒಂದು ಇದನ್ನು ಉಪಯೋಗಿಸ್ಕೊಂಡು ಇದನ್ನು ಕಂಡು ಕೂಡಲೇ ಇದು ರೋಗ ಹರಡಲಿ ಅಂತ ವೆಯ್ಟ್ ಮಾಡೋದು ಬೇಡ. ಯಾಕೆ ಅಂತಂದರೆ ಅದು ಈ ರೆಕ್ಕೆ ಇರುವಂಥ ಏನುಗಳು ಕಂಡ ಕೂಡಲೇ ಇವು ರೋಗ ಹರಡುವಂಥ ಸಾಧ್ಯತೆ ಇರೋದರಿಂದ ತಕ್ಷಣವೇ ಅದು 1, 2, 3 ಒಂದು ಸಣ್ಣದು ಕಾಣಿಸಿದ ತಕ್ಷಣವೇ ಅದನ್ನು ನಿರ್ವಹಣೆ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.